ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಹೆಲ್ತಿ ಆದಂತ ಬ್ರೊಕೋಲಿ ಮತ್ತೆ ಪನ್ನೀರ್ ಕರಿನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಫುಲ್ಕಾ ಮತ್ತೆ ಚಪಾತಿ ಇಲ್ಲ ರೋಟಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇವಾಗ ಒಂದು ಸ್ಟೀಮರ್ ತಗೊಳ್ಳಿ. ಸ್ಟವ್ ಮೇಲೆ ಸ್ಟೀಮರ್ ಇಟ್ಕೊಳ್ಳಿ. ಸ್ಟೀಮರ್ಗೆ ಬ್ರೊಕೋಲಿನೆಲ್ಲ ಈ ತರ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಸಾಲ್ಟ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಇದನ್ನ ಸ್ಟೀಮ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 10 ಮಿನಿಟ್ಸ್ ಇಲ್ಲ 9 ಮಿನಿಟ್ಸ್ ಸ್ಟೀಮ್ ಆದ್ರೆ ಸಾಕು. ತುಂಬಾ ಜಾಸ್ತಿ ಸ್ಟೀಮ್ ಮಾಡಬೇಡಿ, ಅದು ತುಂಬಾ ಬೆಂದೋದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಇವಾಗ ಇದನ್ನ ಕವರ್ ಮಾಡಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಒಂದು 9 ಮಿನಿಟ್ಸ್ ಸಾಕು. ಇವಾಗ ಒಂದು ಚಿಕ್ಕ ಬಾಂಡ್ಲಿ ತಗೊಳ್ಳಿ. ಅದಕ್ಕೆ ಒಂದ್ 2ರಿಂದ 3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕೊಂಡು ಆನಿಯನ್ ಒಂದು 3 ಆನಿಯನ್ ನಾನು ಈ ತರ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗೋ ತನಕ ಒಂಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ 4-5 ಟೊಮ್ಯಾಟೊನ ತಗೊಳ್ಳಿ. ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಈ ತರ ಹಾಕೊಳ್ಳಿ. ಹಾಗೆ ಗಾರ್ಲಿಕ್, ಬೆಳ್ಳುಳ್ಳಿ ಒಂದುಂಡೆ ದೊಡ್ಡದು, ಅದನ್ನು ಸಿಪ್ಪೆ ಬಿಡಿಸಿ ಹಾಕೊಳ್ಳಿ. ಶುಂಠಿ ಸ್ವಲ್ಪ 1 ಇಂಚಷ್ಟು ಸಾಕು, ತುಂಬಾ ಜಾಸ್ತಿ ಬೇಡ. ಅದನ್ನು ಕೂಡ ಇದಕ್ಕೆ ಹಾಕೊಂಡು ಎಲ್ಲನೂ ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ, ಹಾಗೆ ಕಸೂರಿ ಮೇಥಿ ಒಂದು 2 ಸ್ಪೂನ್ಸ್, ದೊಡ್ಡ ಸ್ಪೂನ್ ಅಲ್ಲಿ 2 ಸ್ಪೂನ್ ಹಾಕೊಳ್ಳಿ. ಹಾಗೆ ಕ್ಯಾಶ್ಯೂಸ್ ಕೂಡ 100 ಗ್ರಾಮ್ಸ್ ಕ್ಯಾಶ್ಯೂಸ್ನ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಎಲ್ಲ ಫ್ರೈ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. 1 ಸ್ಪೂನ್ ಧನಿಯಾ ಪೌಡರ್ ಮತ್ತೆ 1 ಸ್ಪೂನ್ ಅಷ್ಟು ಗರಂ ಮಸಾಲ, ಚಿಲ್ಲಿ ಪೌಡರ್ 2 ಸ್ಪೂನ್ಸ್ ಹಾಕೊಳ್ಳಿ. 2 ಸ್ಪೂನ್ಸ್ ಇಲ್ಲ, ಖಾರ ಕಡಿಮೆ ಬೇಕು ಅಂದ್ರೆ 1.5 ಸ್ಪೂನ್ ಸಾಕು. ಎಲ್ಲ ಹಾಕೊಂಡು ಚೆನ್ನಾಗಿ ಅದು ಮಸಾಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ, ಈ ತರ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಸಾಲ ಸ್ಮೆಲ್ ಎಲ್ಲ ಹೋದ್ಮೇಲೆ ಅದಕ್ಕೆ ಅರ್ಧ ಕಪ್ ಅಷ್ಟು ಅಂದ್ರೆ ಚಿಕ್ಕ ಕಪ್ ಅಲ್ಲಿ ಒಂದು 5ರಿಂದ 6 ಸ್ಪೂನ್ ಅಷ್ಟು ಕರ್ಡ್, ಗಟ್ಟಿಯಾದಂತ ಕರ್ಡ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ಫ್ಯಾನ್ ಕೆಳಗಡೆ ಇಟ್ಕೊಳ್ಳಿ. ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರಿದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ ಅದನ್ನ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಆರಿದೆ. ಅದನ್ನ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಆಗೋ ತನಕ ಪೇಸ್ಟ್ ಮಾಡ್ಕೊಳ್ಳಿ. ತರಿಯಾಗಿ ಬೇಡ, ನೈಸ್ ಆಗಿ ಈ ತರ ನೋಡಿ, ಈ ತರ ಚೆನ್ನಾಗಿ ಪೇಸ್ಟ್ ಆಗಿರ್ಬೇಕು. ಇವಾಗ ಒಂದು ಬಾಣ್ಲಿ ತಗೊಳ್ಳಿ, ದೊಡ್ಡ ಬಾಣ್ಲಿ. ಆ ಬಾಣ್ಲಿಗೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಒಂದು 4-5 ಸ್ಪೂನ್ ಅಷ್ಟು ತುಪ್ಪ. ಎಣ್ಣೆ ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕೊಂಡು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಅದನ್ನೆಲ್ಲನೂ ಎಣ್ಣೆಗೆ ಹಾಕೊಂಡು 1 ನಿಮಿಷ ಅದು ಚೆನ್ನಾಗಿ ಕುದಿ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರ್ ಕೂಡ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ತುಂಬಾ ತೆಕ್ನೆಸ್ ಇದೆ, ಅದು ಪಟ್ಪಟ ಅಂತ ಎಗರುತ್ತೆ ಹೊರಗಡೆಗೆ. ಅದಕ್ಕೇನೆ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ 1 ನಿಮಿಷ ಕುದ್ರೆ ಸಾಕದು. ಇನ್ನೇನಿದು ಕುದಿಯಕ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಈ ತರ ಚೆನ್ನಾಗಿ ಒಂದ್ 2 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಬ್ರೋಕೋಲಿ ಸ್ಟೀಮ್ ಮಾಡಿದ್ವಲ್ಲ ಅದನ್ನ ಹಾಕೊಳ್ಳಿ. ಅದಕ್ಕೆ ಸ್ಟೀಮ್ ಬ್ರೋಕೋಲಿ ಮತ್ತೆ ಪನ್ನೀರ್ ಕೂಡ 200 ಗ್ರಾಮ್ಸ್ ಪನ್ನೀರ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಕರಿ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮತ್ತೆ 1 ಸ್ಪೂನ್ ಅಷ್ಟು ಮೇಲ್ಗಡೆ ಉಪ್ಪು ಹಾಕೊಳ್ಳಿ. ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಅದನ್ನಕ್ಕೆ ಮುಚ್ಚಿಟ್ಬಿಡಿ. ಒಂದು 5 ಮಿನಿಟ್ಸ್ ಇಲ್ಲ 4 ಮಿನಿಟ್ಸ್ ಅಷ್ಟು ಮುಚ್ಚಿಟ್ರೆ ಸಾಕು. ಅದು ಚೆನ್ನಾಗಿ ಎಲ್ಲ ಬೆಂದಿರುತ್ತೆ. ಪನ್ನೀರು ಮತ್ತೆ ಬ್ರೊಕೋಲಿಗೆಲ್ಲ ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ. ಬ್ರೊಕೋಲಿ ಪನ್ನೀರ್ ಕರಿ ರೆಡಿ ಆಗಿದೆ. ಇದನ್ನ ನೀವು ಸರ್ವಿಂಗ್ ಬೌಲ್ ಹಾಕೊಂಡು ನಾನು ಫುಲ್ಕಾ ಜೊತೆ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಆನಿಯನ್ ಮತ್ತೆ ಲೆಮನ್ ಕೂಡ ಇಟ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಹೆಲ್ತಿ ಆದಂತ ರೆಸಿಪಿ. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.